ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಎಸ್ಐಆರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರು. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಎಸ್ಐಆರ್ ಸ್ಥಗಿತ ಮಾಡೋದು ನಮ್ಮ ಡ್ಯೂಟಿ ಅಲ್ಲ, ನಾಲಿಗೆ ಟೀಕೆಗಳನ್ನ ಮಾಡಲಿ, ಟೀಕೆಗಳು ಸಾಯ್ತವೆ, ಕೆಲಸ ಉಳಿಯುತ್ತದೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಸಿಎಂ ಮತದಾನ ಹಕ್ಕು ಉಳಿಬೇಕು ಅಂತ ಮಾಡ್ತಾ ಇರುವುದು ನಾವು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನಾಗಿತ್ತು ಹಿಂದಿನ ಕತೆ ಹೇಳ್ಬಿಡ್ತೀನಿ. ಫಸ್ಟ್ ಏನಾಗಿತ್ತು, JDS ಹಾಗೂ BJPಯ ಸಾಕಷ್ಟು ಜನ ನಾಯಕರು, ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು, HD ಕುಮಾರಸ್ವಾಮಿ ಅವರು, R ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣ್ ಎಲ್ಲರೂ ಸೇರಿಕೊಂಡು ಚುನಾವಣಾ ಆಯೋಗಕ್ಕೆ ಒಂದು ಸಲ್ಲಿಕೆ ಮಾಡ್ತಾರೆ, ಒಂದು ದೂರನ್ನು ಸಲ್ಲಿಕೆ ಮಾಡ್ತಾರೆ. SIR ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಎನ್ನುವಂತಹ ಒಂದು ದೂರನ್ನು ಸಲ್ಲಿಕೆ ಮಾಡ್ತಾರೆ. ಆದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಡ್ತಾರೆ. ಕುಮಾರಸ್ವಾಮಿ ಅವರಾಗಿರಬಹುದು, ಜೋಶಿ ಅವರಾಗಿರಬಹುದು. ಏನು ಸರಿಯಾದ SIR ತನಿಖೆ ಆಗ್ತಾ ಇಲ್ಲ, SIR ತನಿಖೆಯನ್ನ ಹೀನಾಮಾನವಾಗಿ ಮಾಡ್ತಾ ಇದ್ದಾರೆ, ಇದು ಜನಗೋಸ್ಕರ ಅಲ್ಲ ಮಾಡ್ತಾ ಇರೋದು ಅನ್ನುವಂತಹ ರೀತಿಯಲ್ಲಿ ಟೀಕಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಹಾಗೆ ದೂರನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು SIT ಸ್ಥಗಿತ ಮಾಡುವುದು ನಮ್ಮ ಡ್ಯೂಟಿ ಅಲ್ಲ, ಅವರದ್ದು ಎಲುಬೆಲ್ಲದ ನಾಲಿಗೆ, ಟೀಕೆಗಳನ್ನ ಮಾಡಲಿ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ನಮ್ಮದು SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಎಲೆಕ್ಷನ್ ಕಮಿಷನ್ ಮಾಡೋಂಥ ರೀತಿಲಿ ನಮ್ಮದೇ ಆದಂಥ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ನಾವು ಅದರ ವಿಚಾರವನ್ನು ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಅದರ ವಿಚಾರದಲ್ಲಿ ನಾವು ಕೂಡ ಕೋರ್ಟ್ಗೆ ಹಾಕುವಂಥವ್ರು ಇದ್ದೇವೆ. ಆದರೆ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂಥೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂಥ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈಗೆ ಜೋಡಿಸಿರಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನು ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾಯಿಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ನಿಮ್ಮ ಮತವನ್ನು, ನಿಮ್ಮ ಮತದ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ. ನಿಮ್ಮ ಮತ ಇದ್ದರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂಥೇಳಿ ನಾವು ಎಲ್ರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನು ಅಪಾಯಿಂಟ್ ಮಾಡಿಕೊಳ್ಳಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ BJPಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡ್ಬೋದು, ಸಹಾಯ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವರವ್ರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ನಿಮ್ಮ ರಕ್ಷಣೆ ಮಾಡಬೇಕಾದಂಥ ಡ್ಯೂಟಿ ಅಲ್ವಾ. ನಿಮಗೇನು ನಾವು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ, ಬಡವ್ರಿಗೆ ಅದನ್ನೆಲ್ಲ ಕೊಡಬೇಕಾದ ನಮ್ಮ ಡ್ಯೂಟಿ ಅಲ್ವಾ. ಇದ್ರ ಬಗ್ಗೆ ನಮ್ಮ ಆಲೋಚನೆ ಇದೆ. ಪಾಪ ಅವ್ರು ರಾಜಕಾರಣ ಮಾಡ್ತವ್ರೆ, ರಾಜಕಾರಣ ಮಾಡೋರಿಗೆ ಬೇಡ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.